ಹುಬ್ಬಳ್ಳಿಯಲ್ಲಿ ಯುವತಿ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣ ಆರೋಪಿ ಗಿರೀಶ್ಗೆ 8 ತಾಸುಗಳ ಕಾಲ ಸಿಐಡಿ ಫುಲ್ ಡ್ರಿಲ್ ಅನ್ನು ಮಾಡಿದೆ. ಆದರೂ ಪ್ರಕರಣದ ಬಗ್ಗೆ ಸತ್ಯವನ್ನ ಬಾಯಿ ಬಿಡ್ತಾ ಇಲ್ಲ ಈ ವಿಶ್ವ ಅಲಿಯಾಸ್ ಗಿರೀಶ್. ಬಳಿಕ ಆರೋಪಿ ತಾಯಿಯನ್ನ ಕರೆತಂದು ವಿಚಾರಣೆಯನ್ನ ಮಾಡಲಾಗಿದೆ. ವಿಶ್ವನ ಎದುರೇ ತಾಯಿ ಸವಿತಾಳ ವಿಚಾರಣೆಯನ್ನ ನಡೆಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಆದರೂ ಕೂಡ ಸಿಐಡಿ ಪ್ರಶ್ನೆಗಳಿಗೆ ಡೋಂಟ್ ಕೇರ್ ಅಂತ ಹೇಳ್ತಿದ್ದಾನೆ ವಿಶ್ವ. 4 ಕಳ್ಳತನ ಪ್ರಕರಣಗಳಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾನೆ ಈ ಆರೋಪಿ. ಕಾಕಿ ವಿಚಾರಣೆ ಬಗ್ಗೆ ಗೊತ್ತಿರುವ ಹಿನ್ನೆಲೆ ಗಿರೀಶ್ ಜಾಣ ನಡೆಯನ್ನು ಇಡುತ್ತಿದ್ದಾನೆ. ಅಂಜಲಿ ಕೊಲೆ ಪ್ರಕರಣದಲ್ಲಿಯೂ ಅದನ್ನೇ ಬಳಸಿಕೊಳ್ತಿದ್ದಾನೆ ವಿಶ್ವ. ಇವತ್ತು ವಿಶ್ವನ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆ. ನೋಡಿ, ಅಂಜಲಿ ಹತ್ಯೆ ಪ್ರಕರಣ ಒಂದು ರೀತಿಯಾಗಿ ಎಲ್ರಿಗೂ ಶಾಕಿಂಗ್ ಆಗಿದ್ದಂಥ ವಿಚಾರ. ಏಕಾಏಕಿಯಾಗಿ ಮನೆ ಒಳಗೇನೆ ನುಗ್ಗಿ ಕೊಲೆ ಮಾಡಿದ್ದಿದೆಯಲ್ಲ, ಇದು ತೀರಾ ಒಂದು ರೀತಿಯಾಗಿ ಆತಂಕವನ್ನು ಸೃಷ್ಟಿಸಿತ್ತು. ಅದಾದ ನಂತರ ಈತ ಎಸ್ಕೇಪ್ ಆಗುವಂಥ ಹಿನ್ನೆಲೆಯಲ್ಲೂ ಕೂಡ ರೈಲಿನಲ್ಲೂ ಒಂದು ಮಹಿಳೆಯ ಮೇಲೆ ಚಾಕು ಇರಿತಕ್ಕೆ ಮುಂದಾಗಿದ್ದ. ಅದಾದ ನಂತರ ಈತ ಯಾವುದೇ ರೀತಿಯಾಗಿ ವಿಚಾರಣೆಗೆ ಸಹಕರಿಸ್ತಾ ಇಲ್ಲ. ಏನು ಕೇಳಿದ್ರು ಅದಕ್ಕೆ ಉತ್ತರವನ್ನು ಕೊಡ್ತಾ ಇಲ್ಲ. ಈಗಾಗಲೇ ಈತ 4 ಬಾರಿ ಜೈಲಿಗೆ ಹೋಗಿ ಬಂದಿದ್ದಾನೆ ಕಳ್ಳತನ ಪ್ರಕರಣದಲ್ಲಿ. ಹಾಗಾಗಿ ಹೇಗೆ ವಿಚಾರಣೆ ಮಾಡ್ತಾರೆ, ನಾನೇನು ಮಾಡಬೇಕೋ ಅದೆಲ್ಲವೂ ಆತನಿಗೆ ಚೆನ್ನಾಗೇ ಗೊತ್ತಿದೆ. ವಿಚಾರಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಆತ ಸಹಕಾರವನ್ನು ಕೊಡ್ತಾ ಇಲ್ಲ. ಕೇಳುವ ಒಂದೇ ಒಂದು ಪ್ರಶ್ನೆಗೂ ಉತ್ತರವನ್ನು ಕೊಡ್ತಾ ಇಲ್ಲ. ಗಿರೀಶನ ತಾಯಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ತಾಯಿಯನ್ನು ಮುಂದೆ ಕೂರಿಸ್ಕೊಂಡೇ ವಿಚಾರಣೆ ಮಾಡಿದ್ರು ಕೂಡ ಈತ ಮಾತ್ರ ಒಂದೇ ಒಂದು ವಿಚಾರವನ್ನು ಮಾತಾಡ್ತಾ ಇಲ್ಲ. ಇನ್ನು ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗತ್ತೆ. ಸೊ ಈತ ಏನೂ ಮಾತಾಡದೇ ಇರುವಂಥ ಹಿನ್ನೆಲೆಯಲ್ಲಿ, ಜಾಣ ನಡೆಯನ್ನು ಇಡ್ತಿರುವಂಥ ಹಿನ್ನೆಲೆಯಲ್ಲಿ ತನಿಖೆಗೂ ಕೂಡ ಹಿನ್ನಡೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗೆಲ್ಲಪ್ಪ. ವಿಚಾರಣೆಯ ಸಂದರ್ಭದಲ್ಲಿ ಗಿರೀಶ್ ಯಾವುದೇ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಪೊಲೀಸರಿಗೆ, ಸಿಐಡಿ ಅಧಿಕಾರಿಗಳಿಗೆ ಇದು ಯಾವ ರೀತಿಯಾಗಿ ತಲೆನೋವಾಗಿದೆ, ಈತನ ಪ್ರಕರಣದಲ್ಲಿ ಇನ್ನು ಏನೆಲ್ಲ ವಿಚಾರಣೆಗಳು ಬಾಕಿ ಉಳಿದಿದೆ? ನೀತಿ ಈಗಾಗಲೇ ಅಂತಂದ್ರೆ ನಿನ್ನೆ ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಹಂತಕ ಏನು ಅಂಜಲಿ ಹಂತಕ ಕಳೆದ 15ರಂದು ಇಲ್ಲಿ ಅಂದ್ರೆ ಬರ್ಬರವಾಗಿ ಹತ್ಯೆ ಮಾಡಿ ಹೋಗಿದ್ದ. ಈ ಹತ್ಯೆ ಹಿನ್ನೆಲೆಯಲ್ಲಿ ಅದು ತಲೆಮರೆಸಿಕೊಂಡ ನಂತರ ಎರಡು ದಿನಗಳ ಬಳಿಕ ಇಲ್ಲಿ ಅಂದ್ರೆ ಪೊಲೀಸರ ಅತಿಥಿಯಾಗಿ ಇಲ್ಲಿ ಅಂತಂದ್ರೆ ಆತನಿಗೆ ತಲೆಗೆ ಪೆಟ್ಟು ಬೈದು, ಯಾಕಂದ್ರೆ ಆತ ಇಲ್ಲಿ ತಪ್ಪಿಸಿಕೊಳ್ಳಲು ಹೋಗಿ ಏನು ಟ್ರೈನ್ ಇಂದ ಜಿಗಿದಿದ್ದ. ಇದೇ ಒಂದು ಕಾರಣಕ್ಕೆ ಒಂದು ತಲೆಯ ಮತ್ತು ಬೆನ್ನು ಭಾಗಕ್ಕೆ, ಎರಡೂ ಭಾಗಕ್ಕೆ ಇಲ್ಲಿ ಅಂತಂದ್ರೆ ತೀವ್ರ ಗಾಯಗೊಂಡಿದ್ದ. ಆತನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇತ್ತು. ಈಗಾಗಲೇ ಆರೋಗ್ಯ ಚೇತರಿಸಿಕೊಂಡ ಬಳಿಕ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಆತನಿಗೆ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ಆಧರಿಸಿ ಕೋರ್ಟ್ಗೆ ಇಲ್ಲಿ ಅಂದ್ರೆ ನಿನ್ನೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಮನವಿಯನ್ನು ಸಲ್ಲಿಸಿದ ನಂತರ ಇಲ್ಲಿ ಏನು ಸಿಐಡಿ ಅಧಿಕಾರಿಗಳು ಆತನ ಮಧ್ಯಾಹ್ನ 1 ಗಂಟೆಗೆ ವಶಕ್ಕೆ ತೆಗೆದುಕೊಳ್ತಾರೆ. ವಶಕ್ಕೆ ತೆಗೆದುಕೊಂಡು ನೇರವಾಗಿ ಆತನ ಹುಬ್ಬಳ್ಳಿಯ ಒಂದು ಬೆಂಡಿಗಿರಿ ಪೊಲೀಸ್ ಠಾಣೆ, ಏನು ಕೊಲೆ ನಡೆದಂತಹ ಒಂದು ವ್ಯಾಪ್ತಿ ಏನಿದೆ, ಹುಬ್ಬಳ್ಳಿಯ ಒಂದು ವೀರಾಪುರ ಓಣಿ, ಇದೇ ಒಂದು ಬೆಂಡಿಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುತ್ತೆ. ಆ ಬೆಂಡಿಗಿರಿ ಪೊಲೀಸ್ ಠಾಣೆಗೆ ಇದನ್ನ ವಿಶ್ವ ಅಲಿಯಾಸ್ ಗಿರೀಶನ್ನ ಕರೆಸಿಕೊಂಡು ಹೋಗಿ ಸುಮಾರು 8 ಗಂಟೆಗಳ ಕಾಲ ಆತನನ್ನ ಇಲ್ಲಿ ಅಂದ್ರೆ ವಿಚಾರಣೆ ಮಾಡ್ತಾರೆ. ತೀವ್ರ ವಿಚಾರಣೆ ಮಾಡಿದ್ರು ಸಹಿತ ಇಲ್ಲಿ ಅಂದ್ರೆ ಯಾವುದೇ ಒಂದು ವಿಷಯವನ್ನ ಆತ ಇಲ್ಲಿ ಅಂತಾರೆ ಬಾಯ ಬಿಟ್ಟಿಲ್ಲ. ಅಷ್ಟಲ್ಲಿ ಸಹಿತ ಆತ ಬಾಯ ಬಿಡದ ಕಾರಣ ಇಲ್ಲಿ ನೇರವಾಗಿ ಆತನ ತಾಯಿ ಏನು ಸವಿತಾ ಇದ್ದಾರೆ, ಆ ಸವಿತಾರನ್ನ ಇಲ್ಲಿ ಅಂದ್ರೆ ಕರೆದು ಇಲ್ಲಿ ಅಂದ್ರೆ ವಿಶ್ವನ ಎದುರೇ ತಾಯಿಯನ್ನ ವಿಚಾರಣೆ ಮಾಡ್ತಾರೆ. ಕೆಲವೊಂದಿಷ್ಟು ವಿಷಯಗಳನ್ನ ತಾಯಿ ಹತ್ರ ಇಲ್ಲಿ ಅಂದ್ರೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಾರೆ. ನಂತರ ಇಲ್ಲಿ ಅಂದ್ರೆ ತಾಯಿಯ ಎದುರೇ ವಿಶ್ವನ ಕೆಲವೊಂದಿಷ್ಟು ವಿಷಯಗಳನ್ನ ಕೇಳ್ತಾರೆ. ಆದ್ರೆ ಯಾವುದೇ ಒಂದು ವಿಷಯಗಳಿಗೂ ಇಲ್ಲಿ ಅಂತಂದ್ರೆ ಈತ ಏನು ಸಿಐಡಿ ಅಧಿಕಾರಿಗಳು ಕೇಳಿದಂತಹ ಪ್ರಶ್ನೆಗಳಿಗೆ ವಿಶ್ವ ಇಲ್ಲಿ ಅಂದ್ರೆ ಬಾಯ ಬಿಟ್ಟಿಲ್ಲ. ಯಾಕೆ ಇಲ್ಲಿ ಬಾಯ ಬಿಟ್ಟಿಲ್ಲ ವಿಶ್ವ ಅಂತಂದ್ರೆ, ಈ ಹಿಂದ್ಗಡೆ ಸಹಿತ ಇಲ್ಲಿ ಅಂದ್ರೆ 4 ಕಳ್ಳತನ, ಅದರಲ್ಲಿ ಪ್ರಮುಖವಾದಂತಹ ಕಳ್ಳತನ ಪ್ರಕರಣಗಳಲ್ಲೇ ಈತ ಅಂದ್ರೆ ವಿಶ್ವ ಭಾಗಿಯಾಗಿದ್ದ. ಆ ಪ್ರಕರಣದಲ್ಲಿ ಭಾಗಿಯಾದಾಗ ಪೊಲೀಸರು ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ನಾನು ಯಾವ ರೀತಿಯಾಗಿ ಇಲ್ಲಿ ಅಂತ ತಪ್ಪಿಸ್ಕೊಳ್ಬೇಕು ಅಂತೇಳಿ ಈತ ಅಂದ್ರೆ ಎಲ್ಲವನ್ನು ಅರ್ಥದಾನೆ. ಅಂದ್ರೆ ಪೊಲೀಸರಿಗೆ ಒಂದು ದಾರಿ ತಪ್ಪಿಸುವಂತಹ ಕೆಲಸ ಈತನಿಗೆ ಗೊತ್ತು. ಅದೇ ಒಂದು ಇಲ್ಲಿ ಅಂತಂದ್ರೆ ಪ್ಲಾನ್ ಅನ್ನ ಈ ಒಂದು ಪ್ರಕರಣದಲ್ಲಿ ಇಲ್ಲಿ ಅಂದ್ರೆ ಅಂಜಲಿ ಕೊಲೆ ಪ್ರಕರಣದಲ್ಲಿ ಈತ ಅಂದ್ರೆ ಬಳಕೆ ಮಾಡಿಕೊಡ್ತಾನೆ. ಅಷ್ಟೆಲ್ಲ ಸಹಿತ ಈಗ ಯಾವ ಮಟ್ಟಿಗೆ ಅಂತಂದ್ರೆ ವಿಶ್ವ ಆಗಿದ್ದಾನೆ ಅಂತಂದ್ರೆ, ಇಲ್ಲಿ ಅಂಜಲಿ ಕೊಲೆ ಪ್ರಕರಣ ನಂತರ ಇಲ್ಲಿ
ಮಹಿಳೆಯ ಮೇಲೆ ಅಂತ ಹಲ್ಲೆ ಮಾಡ್ತಾನೆ, ಅದು ದಾವಣಗೆರೆಯಲ್ಲಿ ಈತನ ವಿರುದ್ಧ ಒಂದು ಪ್ರಕರಣ ದಾಖಲಾಗುತ್ತೆ. ಮತ್ತು ಇದೇ ಒಂದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಈತನರಿಗೆ ಚಿಕಿತ್ಸೆ ಕೊಡುವಾಗ ಅಲ್ಲಿ ಸಹಿತ ಅವಳ ಜೊತೆ ಇಲ್ಲಿ ಏನು ಸ್ಟಾಫ್ ನರ್ಸ್ ಜೊತೆ ಕಿರಿಕ್ ಮಾಡುವಂತ ಕೆಲಸವನ್ನು ವಿಶ್ವ ಮಾಡ್ತಾನೆ. ಹೀಗಾಗಿ ಸಾಕಷ್ಟು ಇಲ್ಲಿ ಅಂತಂದ್ರೆ ಈಗಾಗಲೇ ಹುಚ್ಚಾಟ ಈ ವಿಶ್ವ ಮೆರೆದನೆ. ಈಗ ಒಂದ್ ಕಡೆ ಅಂತಂದ್ರೆ ಈ CID ಅಧಿಕಾರಿಗಳು ಸಾಕಷ್ಟು ಮಾಹಿತಿಯನ್ನ ಈತನಿಂದ ಕಲೆ ಹಾಕ್ತಾರೆ. ಕಲೆ ಹಾಕುವಂತ ಸಂದರ್ಭದಲ್ಲಿಯೂ ಸಹಿತ ಏನು ಕೊಲೆಗೆ ಮೂಲ ಕಾರಣವನ್ನೇ ಇಲ್ಲಿ ಅಂದರೆ ವಿಶ್ವ ಬಾಯ್ ಬಿಡ್ತಿಲ್ಲ. ಮತ್ತು ಇದರ ನಡುವೆ ಈಗಾಗಲೇ ವಿಶ್ವನ ಕಡೆ ಕೆಲವೊಂದಿಷ್ಟು ವಿಚಾರಣೆಗಳು CID ಅಧಿಕಾರಿಗಳು ಮಾಡಬೇಕಾಗಿದೆ. ಇಂದು ಮಧ್ಯಾಹ್ನದವರೆಗೆ ಈತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ನಂತರ ಮತ್ತೆ ಇಲ್ಲಿ ಅಂತಂದ್ರೆ ಒಂದು ಮನವಿಯನ್ನ ಮಾಡ್ತಾರೆ CID ಅಧಿಕಾರಿಗಳು. ಈತನ ಬಳಿ ಇನ್ನೂ ನಾವು ಇಲ್ಲಿ ವಿಷಯಗಳನ್ನ ಕಲೆ ಹಾಕುವುದಿದೆ, ಹೀಗಾಗಿ ಈತನನ್ನ ಮತ್ತೆ ನಮ್ಮ ಕಸ್ಟಡಿಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಮನವಿಯನ್ನ ಆಧರಿಸಿ ಮತ್ತೆ ಇವತ್ತು ತಾವು CID ಅಧಿಕಾರಿಗಳು ಕಸ್ಟಡಿಗೆ ತೆಗೆದುಕೊಂಡು ಮತ್ತಷ್ಟು ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ನೀತಿ. ಓಕೆ, ಧನ್ಯವಾದ ಎಲ್ಲಪ್ಪ ತಮ್ಮನೆಲ್ಲ ಡೀಟೇಲ್ಸ್ಗಾಗಿ.